ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಕ್ಸ್ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ನವರು GDS ಅಂದ್ರೆ ಗ್ರಾಮೀಣ ಡಾಕ್ ಸೇವಕು, ಬ್ರಾಂಚ್ ಪೋಸ್ಟ್ ಮಾಸ್ಟರು ಇದೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದರ ಬಗ್ಗೆ ಕರ್ನಾಟಕದಲ್ಲಿ ಯಾವ್ಯಾವ ಡಿವಿಷನ್ ನಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ, ಯಾವ್ಯಾವ ಕೆಟಗರಿಗೆ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಸಂಪೂರ್ಣ ಮಾಹಿತಿಗೋಸ್ಕರ ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಇವಾಗ ವಿಡಿಯೋ ಶುರು ಮಾಡೋಣ. ಮೊದಲನೆಯದಾಗಿ ಬಾಗಲಕೋಟೆ ಡಿವಿಷನ್ ನಲ್ಲಿ ಎಷ್ಟೆಷ್ಟು ಹುದ್ದೆ ಯಾವ್ಯಾವ ಕೆಟಗರಿಗೆ ಅಂತ ತಿಳ್ಕೊಳ್ಳೋಣ. EWS ಕೆಟಗರಿಯಲ್ಲಿ 4 ಹುದ್ದೆ ಖಾಲಿ ಇದೆ. ಇದು ಬಾಗಲಕೋಟೆ ಡಿವಿಷನ್. ಪ್ರತಿಯೊಂದು ಡಿವಿಷನ್ ಕರ್ನಾಟಕದಲ್ಲಿ ಎಲ್ಲ ಡಿವಿಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ತಿಳ್ಕೊಳ್ಳಿ. ಬಾಗಲಕೋಟೆಯಲ್ಲಿ 4 EWS ಕೆಟಗರಿಗೆ, OBCಗೆ 4, PWD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳಿ ಅಂತ ಕೆಟಗರಿಯವರಿಗೆ 1 ಹುದ್ದೆ ಖಾಲಿ ಇದೆ. SC ಕೆಟಗರಿಯವರಿಗೆ 3 ಹುದ್ದೆ, ST ಕೆಟಗರಿಯವರಿಗೆ 1 ಹುದ್ದೆ, UR ಕೆಟಗರಿಯವರಿಗೆ 11 ಹುದ್ದೆಗಳು ಖಾಲಿ ಇದೆ. ಇದು ಬಾಗಲಕೋಟೆ ಡಿವಿಷನ್ ಇಂದಾಯ್ತು. ನೆಕ್ಸ್ಟ್ ಬಳ್ಳಾರಿ ಡಿವಿಷನ್ ನಲ್ಲಿ ನೋಡೋದಾದ್ರೆ 6 ಹುದ್ದೆ EWS ಕೆಟಗರಿಯಲ್ಲಿ, OBC ಕೆಟಗರಿಯಲ್ಲಿ 11 ಹುದ್ದೆಗಳು ಖಾಲಿ ಇದೆ. PWD C ಹುದ್ದೆ ಅಂದ್ರೆ ABC ಅಂತ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ PWD C ಅಲ್ಲಿ 1 ಹುದ್ದೆ, SC ಕೆಟಗರಿಗೆ 7 ಹುದ್ದೆ ಖಾಲಿ ಇದೆ, ST ಅಲ್ಲಿ 2 ಹುದ್ದೆ, ಮತ್ತೆ UR ಕೆಟಗರಿಯಲ್ಲಿ 14 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಬೆಂಗಳೂರು GPO ಡಿವಿಷನ್. ಬೆಂಗಳೂರಿನಲ್ಲಿ ಹಲವಾರು ಡಿವಿಷನ್ ಇದೆ, ಈಸ್ಟ್, ವೆಸ್ಟ್, ಸೌತ್ ಮತ್ತೆ RMS ಈ ತರ ಎಲ್ಲ ಇದೆ. ಎಲ್ಲದನ್ನು ವಿವರಿಸ್ತೀನಿ ಈ ವಿಡಿಯೋದಲ್ಲಿ. ನಿಮಗೂ ಈ ವಿಡಿಯೋ ಉಪಯುಕ್ತ ಆಗುತ್ತೆ. ನಿಮ್ ಲೊಕೇಶನ್ ನಲ್ಲಿ ಅಥವಾ ಯಾವ ಲೊಕೇಶನ್ ಅಲ್ಲಿ ಜಾಸ್ತಿ ಇದೆ ಅಲ್ಲಿಗೆ ನೀವು ಅಪ್ಲಿಕೇಶನ್ ಹಾಕೋಬಹುದು. ಸೊ ವಿಡಿಯೋ ನೋಡಿ. ಬೆಂಗಳೂರು GPO ಡಿವಿಷನ್ ನಲ್ಲಿ EWS ಕೆಟಗರಿಯವರಿಗೆ 1 ಹುದ್ದೆ ಖಾಲಿ ಇದೆ, OBC ಕೆಟಗರಿಯವರಿಗೆ 1 ಹುದ್ದೆ ಖಾಲಿ ಇದೆ, PWD ಅಲ್ಲಿ ಇರೋದಿಲ್ಲ, SC ST ನಲ್ಲೂ ಇರೋದಿಲ್ಲ, UR ಅಲ್ಲಿ 1 ಹುದ್ದೆಗಳು ಖಾಲಿ ಇದೆ. ನೆಕ್ಸ್ಟ್ ಬೆಂಗಳೂರು GPO ಆಯ್ತು. ಇವಾಗ ಬೆಳಗಾವಿ ಡಿವಿಷನ್ ನಲ್ಲಿ ನೋಡೋದಾದ್ರೆ EWS ಕೆಟಗರಿಯವರಿಗೆ 4, OBC ಅವರಿಗೆ 6, ನೆಕ್ಸ್ಟ್ PWD ಕೆಟಗರಿಯಲ್ಲಿ 1 ಹುದ್ದೆ ಖಾಲಿ ಇದೆ, SC ಯಲ್ಲಿ 3, ST ನಲ್ಲಿ 2 ಮತ್ತೆ UR ಅಲ್ಲಿ 11 ಹುದ್ದೆ ಖಾಲಿ ಇದೆ. ಇದು ಬೆಳಗಾವಿ ಡಿವಿಷನ್ ನಲ್ಲಿ. ನೆಕ್ಸ್ಟ್ ಬೆಂಗಳೂರು ಈಸ್ಟ್ ಡಿವಿಷನ್ ನಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅನ್ನೋದರ ವಿವರನ ತಿಳ್ಕೊಳ್ಳೋಣ. EWS ಕೆಟಗರಿಯಲ್ಲಿ 3 ಹುದ್ದೆ, OBC ಯಲ್ಲಿ 16, ನೆಕ್ಸ್ಟ್ PWD ಅಲ್ಲಿ ಇರೋದಿಲ್ಲ, ಆದ್ರೆ SC ಅಲ್ಲಿ ಇದೆ 10 ಹುದ್ದೆ, ST ನಲ್ಲಿ 4 ಹುದ್ದೆ, UR ನಲ್ಲಿ 13 ಹುದ್ದೆಗಳು ಖಾಲಿ ಇದೆ ಬೆಂಗಳೂರು ಈಸ್ಟ್ ಡಿವಿಷನ್ ನಲ್ಲಿ. ನೆಕ್ಸ್ಟ್ ಬೆಂಗಳೂರು ಈಸ್ಟ್ ಆಯ್ತು. ಬೆಂಗಳೂರು ಸೌತ್ ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ EWS ಅಲ್ಲಿ ಇರೋದಿಲ್ಲ, ಆದ್ರೆ OBC ಕೆಟಗರಿಯಲ್ಲಿ 12 ಹುದ್ದೆ ಖಾಲಿ ಇದೆ, PWD ನಲ್ಲಿ ಇರೋದಿಲ್ಲ, SC ನಲ್ಲಿ 8 ಹುದ್ದೆ ಖಾಲಿ ಇದೆ, ST ನಲ್ಲಿ 2, UR ನಲ್ಲಿ 18 ಹುದ್ದೆ ಖಾಲಿ ಇದೆ. UR ಅಲ್ಲಿ ಎಲ್ಲ ಡಿವಿಷನ್ ಅಲ್ಲೂ ಜಾಸ್ತಿ ಇರೋದ್ರಿಂದ UR ಡಿವಿಷನ್ ಅಲ್ಲಿ ಹಾಕೊಳ್ಳೋದು ಉತ್ತಮವಾಗಿದೆ ನಿಮಗೆ. ಅಥವಾ ನೀವು ರಿಸರ್ವೇಶನ್ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ಕೆಟಗರಿಯಲ್ಲೂ ಹಾಕೋಬಹುದು. ಇಲ್ಲಿ ಬೆಂಗಳೂರು ವೆಸ್ಟ್ ಡಿವಿಷನ್ ನೆಕ್ಸ್ಟ್ ನೋಡೋದಾದ್ರೆ EWS ಅಲ್ಲಿ ಇಲ್ಲ ಯಾವುದೇ ಹುದ್ದೆ, OBC ಅಲ್ಲಿ 3 ಹುದ್ದೆ ಖಾಲಿ ಇದೆ, PWD ಅಲ್ಲಿ 1 ಹುದ್ದೆ ಖಾಲಿ ಇದೆ, SC ನಲ್ಲಿ 4, ST ನಲ್ಲಿ ಇರೋದಿಲ್ಲ, UR ನಲ್ಲಿ 5 ಹುದ್ದೆಗಳು ಖಾಲಿ ಇದೆ. ಇದರ ಜಾಬ್ ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲ ಏನು ಅಂತ ಹೇಳಿದ್ರೆ ಇದು 10th ಪಾಸ್ ಆಗಿರೋರಿಗೆ ಅಪ್ಲಿಕೇಶನ್ ಹಾಕೋಬಹುದು. ಯಾವುದೇ ರೀತಿಯ ಪರೀಕ್ಷೆ ಇಲ್ಲ, ಡೈರೆಕ್ಟ್ ಅಂದ್ರೆ ನೇರ ನೇಮಕಾತಿ ಆಗಿರುತ್ತೆ. ಇದ್ರ ಬಗ್ಗೆ ಜಾಬ್ ಡೀಟೇಲ್ಸ್ ಬಗ್ಗೆ ವಿಡಿಯೋ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ, ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಇವಾಗ ಐ ಬಟನ್ ಅಲ್ಲೂ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಹೋಗಿ ನೀವು ತಿಳ್ಕೋಬಹುದು. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಂತರ ಅಲ್ಲಿಗೆ ಹೋಗಿ ಡೀಟೇಲ್ಸ್ ತಿಳ್ಕೊಳ್ಳಿ. ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅನ್ನೋದ್ರೆಲ್ಲ ಅದರಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ.
ಇವಾಗ ಬೆಂಗಳೂರು ವೆಸ್ಟ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಬೀದರ್ ಡಿವಿಷನ್ ನಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಬೀದರ್ ನಲ್ಲಿ 3 ಹುದ್ದೆ EWS ಕ್ಯಾಟಗರಿಯಲ್ಲಿ, OBC ಯಲ್ಲಿ 9, SC ಯಲ್ಲಿ 2, ST ನಲ್ಲಿ ಇಲ್ಲ, 10 ಹುದ್ದೆ UR ಕ್ಯಾಟಗರಿನಲ್ಲಿ ಇದೆ. ಇದು ಬೀದರ್ ಡಿವಿಷನ್. ನೆಕ್ಸ್ಟ್ ಯಾವ ಡಿವಿಷನ್ ಅಂತ ನೋಡೋದಾದ್ರೆ ಚನ್ನಪಟ್ಟಣ ಡಿವಿಷನ್ ಅಲ್ಲಿ EWS ಅವರಿಗೆ 3, OBC ಅವರಿಗೆ 5 ಹುದ್ದೆ, PWD ಯಲ್ಲಿ 1 ಹುದ್ದೆ, SC ಅವರಿಗೆ 4, ST ಯಲ್ಲಿ 3, UR ಕ್ಯಾಟಗರಿಯಲ್ಲಿ 14 ಹುದ್ದೆ. ಇದು ಚನ್ನಪಟ್ಟಣ ಡಿವಿಷನ್. ನೆಕ್ಸ್ಟ್ ಚಿಕ್ಕಮಗಳೂರು ಡಿವಿಷನ್ ನಲ್ಲಿ ನೋಡೋದಾದ್ರೆ 5 ಹುದ್ದೆ EWS ಕ್ಯಾಟಗರಿಯಲ್ಲಿ, 10 ಹುದ್ದೆ OBC ಕ್ಯಾಟಗರಿಯಲ್ಲಿ, SC ನಲ್ಲಿ 5, ST ನಲ್ಲಿ 2 ಮತ್ತೆ 15 ಹುದ್ದೆ UR ಕ್ಯಾಟಗರಿನಲ್ಲಿ ಖಾಲಿ ಇದೆ. ನೆಕ್ಸ್ಟ್ ಇವಾಗ ಚಿಕ್ಕಮಗಳೂರು ನೋಡಿದ್ವಿ. ನೆಕ್ಸ್ಟ್ ಚಿಕ್ಕೋಡಿ ಡಿವಿಷನ್. ಓಕೆನಾ? ಚಿಕ್ಕೋಡಿ ಡಿವಿಷನ್ ನಲ್ಲೂ ಕೂಡ EWS ಕ್ಯಾಟಗರಿಯಲ್ಲಿ ಇಲ್ಲ. OBC ಯಲ್ಲಿ 7 ಖಾಲಿ ಇದೆ. ನೆಕ್ಸ್ಟ್ SC ನಲ್ಲಿ 1, ST ನಲ್ಲಿ 1, PWD ಖಾಲಿ ಇರೋದಿಲ್ಲ. ಆದ್ರೆ UR ನಲ್ಲಿ 9 ಹುದ್ದೆಗಳು ಖಾಲಿ ಇದೆ. ಇದು ಚಿಕ್ಕೋಡಿ ಡಿವಿಷನ್ ನಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ಚಿತ್ರದುರ್ಗದ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಚಿತ್ರದುರ್ಗ ಡಿವಿಷನ್ ನಲ್ಲಿ 5 ಹುದ್ದೆ EWS, 10 ಹುದ್ದೆ OBC ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ SC ನಲ್ಲಿ 5, ST ನಲ್ಲಿ 1, UR ಕ್ಯಾಟಗರಿಯಲ್ಲಿ 14 ಹುದ್ದೆಗಳು ಖಾಲಿ ಇದೆ. ಇದು ಚಿತ್ರದುರ್ಗ ಡಿವಿಷನ್ ನಲ್ಲಿ. ನೆಕ್ಸ್ಟ್ ದಾವಣಗೆರೆ ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ 4 ಹುದ್ದೆ EWS ನಲ್ಲಿ ಖಾಲಿ ಇದೆ, 9 OBC ಕ್ಯಾಟಗರಿಯಲ್ಲಿ. ಆದ್ರೆ PWD ಯಲ್ಲಿ ಯಾವುದೇ ಹುದ್ದೆ ಖಾಲಿ ಇಲ್ಲ. ಬಟ್ SC ನಲ್ಲಿ 6, ST ನಲ್ಲಿ 1, UR ನಲ್ಲಿ 14. ನೆಕ್ಸ್ಟ್ ಇವಾಗ ದಾವಣಗೆರೆ ಆಯ್ತು. ಇವಾಗ ಧಾರವಾಡನಲ್ಲಿ EWS 2, OBC 6, PWD 1, PWD AL ಒಂದಿದೆ, PWD CL ಒಂದಿದೆ, SC ನಲ್ಲಿ 2, ST 2, UR 15. ನೆಕ್ಸ್ಟ್ ಗದಗ ಡಿವಿಷನ್ ನಲ್ಲಿ EWS 3, OBC 1, PWD B ನಲ್ಲಿ 1. ನೆಕ್ಸ್ಟ್ SC ನಲ್ಲಿ 1 ಖಾಲಿ ಇದೆ, ST ಅಲ್ಲಿ ಇಲ್ಲ. ಆದ್ರೆ UR ಕ್ಯಾಟಗರಿಯಲ್ಲಿ 3 ಹುದ್ದೆ ಖಾಲಿ ಇದೆ. ಇದು ಗದಗ ಡಿವಿಷನ್ ಅವ್ರದ್ದು. ನೆಕ್ಸ್ಟ್ ಯಾವ ಡಿವಿಷನ್ ಅಂತ ನೋಡೋದಾದ್ರೆ ಗೋಕಾಕ್ ಡಿವಿಷನ್ ನಲ್ಲಿ EWS ಇಲ್ಲ, OBC ಇಲ್ಲ, PWD ಇಲ್ಲ, ಯಾವುದು ಇಲ್ಲ, ಬರೀ UR ನಲ್ಲಿ ಮಾತ್ರ 3 ಹುದ್ದೆ ಖಾಲಿ ಇದೆ ಗೋಕಾಕ್ ಡಿವಿಷನ್ ನಲ್ಲಿ. ನೆಕ್ಸ್ಟ್ ಹಾಸನ ಡಿವಿಷನ್ ನಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ ಅಂತ ನೋಡೋದಾದ್ರೆ 8 ಹುದ್ದೆ EWS, 4 OBC, ನೆಕ್ಸ್ಟ್ 8 SC, 7 ST, 23 ಹುದ್ದೆ UR ಕ್ಯಾಟಗರಿನಲ್ಲಿ ಖಾಲಿ ಇದೆ. ಇದು ಹಾಸನ ಡಿವಿಷನ್ದು. ಹಾವೇರಿ ಡಿವಿಷನ್ ನಲ್ಲಿ 1 SC, 5 OBC, ಒಂದು SC ಅಲ್ಲ, ಇದು ಕನ್ಫ್ಯೂಷನ್ ಆಯ್ತು, ಕ್ಷಮಿಸ್ಬಿಡಿ. ಇದು 1 EWS ಅಲ್ಲಿರೋದು, 5 OBC ಹಾವೇರಿ ಡಿವಿಷನ್ ಇದು. ನೆಕ್ಸ್ಟ್ 4 SC, 1 ST, ನೆಕ್ಸ್ಟ್ UR ಅಲ್ಲಿ 9 ಹುದ್ದೆ ಖಾಲಿ ಇದೆ. ಹಾವೇರಿ ಆಯ್ತು. ಇವಾಗ ಕಲಬುರ್ಗಿ ಡಿವಿಷನ್ ಅಲ್ಲಿ ಎಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಕಲಬುರ್ಗಿಯಲ್ಲಿ 3 EWS, 6 OBC, PWD ಅಲ್ಲಿ ಖಾಲಿ ಇಲ್ಲ, 4 ST, 2 ST, 12 UR ಕ್ಯಾಟಗರಿನಲ್ಲಿ ಖಾಲಿ ಇರುತ್ತೆ. ನೆಕ್ಸ್ಟ್ 20 ಅಂದ್ರೆ ಕಾರವಾರ ಡಿವಿಷನ್ ನಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ EWS ಅಲ್ಲಿ 3, OBC 9, SC 3, ST 4, UR 13. ಇದು ಕಾರವಾರ ಡಿವಿಷನ್ದು. ನೆಕ್ಸ್ಟ್ ಕೊಡಗು ಡಿವಿಷನ್ ಅಲ್ಲಿ ನೋಡೋದಾದ್ರೆ ಕೊಡಗುನಲ್ಲಿ 4 EWS ಕ್ಯಾಟಗರಿಯಲ್ಲಿ ಖಾಲಿ ಇದೆ, OBC ಯಲ್ಲಿ 3 ಖಾಲಿ ಇದೆ, PWD ನಲ್ಲಿ ಇಲ್ಲ, SC ನಲ್ಲಿ 5, ST ನಲ್ಲಿ 3, UR ನಲ್ಲಿ 12 ಹುದ್ದೆ ಖಾಲಿ ಇದೆ. ಇದು ಕೊಡಗು ಡಿವಿಷನ್. ಕೋಲಾರ್ನಲ್ಲಿ 5 EWSಗೆ, 3 OBCಗೆ, 2 PWD ನಲ್ಲಿದೆ. ನೆಕ್ಸ್ಟ್ 14 SC, 5 ST, 21 UR ನಲ್ಲಿ ಖಾಲಿ ಇದೆ. ಇದು ಕೋಲಾರ ಡಿವಿಷನ್ ಇಂದು. ನೆಕ್ಸ್ಟ್ ಕೊಪ್ಪಳ ಡಿವಿಷನ್ ನಲ್ಲಿ EWS ಅಲ್ಲಿ 1, OBC ನಲ್ಲಿ 5,
SC ನಲ್ಲಿ 5 ಹುದ್ದೆ ಖಾಲಿ ಇದೆ. ST ನಲ್ಲಿ 1 ಹುದ್ದೆ ಖಾಲಿ ಇದೆ. UR ನಲ್ಲಿ 10 ಹುದ್ದೆಗಳು ಖಾಲಿ ಇದೆ. ಇದು ಕೊಪ್ಪಳ ಡಿವಿಷನ್ ಇಂದು. ನೆಕ್ಸ್ಟ್ ಮಂಡ್ಯ ಡಿವಿಷನ್ ನಲ್ಲಿ 6 EWS, 14 OBC, 4 SC, 3 ST, 16 UR ಕೆಟಗರಿನಲ್ಲಿ ಖಾಲಿ ಇರುತ್ತೆ. ನೆಕ್ಸ್ಟ್ ಮಂಗಳೂರು ಡಿವಿಷನ್ ನಲ್ಲಿ EWS ಕೆಟಗರಿಯಲ್ಲಿ 5 ಖಾಲಿ ಇದೆ. OBCಯಲ್ಲಿ 1 ಖಾಲಿ ಇದೆ. PWD ನಲ್ಲಿ ಇರೋದಿಲ್ಲ. SC ನಲ್ಲಿ 4, ST ನಲ್ಲಿ 2. ನೆಕ್ಸ್ಟ್ UR ನಲ್ಲಿ 11 ಹುದ್ದೆ ಖಾಲಿ ಇದೆ. ಮಂಗಳೂರು ಡಿವಿಷನ್ ಆಯ್ತು. ಇವಾಗ ಮೈಸೂರು ಡಿವಿಷನ್ ನೋಡೋಣ. ಮೈಸೂರು ಡಿವಿಷನ್ ನಲ್ಲಿ EWS ಅಲ್ಲಿ 6 ಹುದ್ದೆ ಖಾಲಿ ಇದೆ. OBC ನಲ್ಲಿ 10 ಹುದ್ದೆ, PWD ನಲ್ಲಿ 1 ಹುದ್ದೆ, SC ನಲ್ಲಿ 6, ST ನಲ್ಲಿ 2, UR ನಲ್ಲಿ 20 ಖಾಲಿ ಇದೆ. ಇದು ಮೈಸೂರು ಡಿವಿಷನ್. ನೆಕ್ಸ್ಟ್ ನಂಜನಗೂಡು ಡಿವಿಷನ್ ನಲ್ಲಿ ಎಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ EWS 2, OBC 8, PWD ನಲ್ಲಿ ಇರೋದಿಲ್ಲ. SC ನಲ್ಲಿ 5, ST ನಲ್ಲಿ 3, UR ನಲ್ಲಿ 17 ಖಾಲಿ ಇದೆ. ನೆಕ್ಸ್ಟ್ ನಂಜನಗೂಡು ಆಯ್ತು. ನೆಕ್ಸ್ಟ್ ಯಾವುದು ಅಂತ ನೋಡೋದಾದ್ರೆ ಪುತ್ತೂರು ಡಿವಿಷನ್. ಪುತ್ತೂರಿನಲ್ಲಿ 6 EWS ಕೆಟಗರಿಯವರಿಗೆ, OBC 15, PWD ನಲ್ಲಿ ಇಲ್ಲ, SC ನಲ್ಲಿ 5, ST ನಲ್ಲಿ 4, UR ಕೆಟಗರಿಯಲ್ಲಿ 20 ಹುದ್ದೆಗಳು ಖಾಲಿ ಇದೆ. ಪುತ್ತೂರು ಆಯ್ತು. ನೆಕ್ಸ್ಟ್ ರಾಯಚೂರು ಡಿವಿಷನ್ ನಲ್ಲಿ 2 ಹುದ್ದೆ EWS, 5 ಹುದ್ದೆ OBC. ನೆಕ್ಸ್ಟ್ PWD ಇಲ್ಲ, SC ಇಲ್ಲ, ST ಇಲ್ಲ, ಆದ್ರೆ UR ಅಲ್ಲಿ 6 ಹುದ್ದೆ ಖಾಲಿ ಇದೆ. ಇದು ರಾಯಚೂರು ಡಿವಿಷನ್. ನೆಕ್ಸ್ಟ್ RMS ಅಂದ್ರೆ ರೈಲ್ವೆ ಮೇಲ್ ಸರ್ವಿಸಸ್ ಅಂತ ಹೇಳಿ. ರೈಲ್ವೆ ಮೇಲ್ ಸರ್ವಿಸಸ್ ಇದು BG ಅಂತ ಹೇಳಿದ್ರೆ ಬೆಂಗಳೂರು ಡಿವಿಷನ್. RMS ನಲ್ಲಿ BG ಡಿವಿಷನ್ ಬೆಂಗಳೂರು ಡಿವಿಷನ್ ನಲ್ಲಿ 1 EWS, 1 OBC, PWD ನಲ್ಲಿ ಖಾಲಿ ಇಲ್ಲ, 1 SC, 1 ST, 1 UR ಕೆಟಗರಿ. ಓಕೆನಾ. RMS HB ಡಿವಿಷನ್ ನಲ್ಲೂ ಖಾಲಿ ಇದೆ. RMS HB ಅಂತ ಹೇಳಿದ್ರೆ ಹುಬ್ಳಿ ಡಿವಿಷನ್. ಓಕೆನಾ. ಹುಬ್ಳಿ ಡಿವಿಷನ್ ನಲ್ಲಿ EWS ಗೆ 1 ಇದೆ. OBC ಇಲ್ಲ. ಹುಬ್ಳಿ ಮುಂಚೆನೂ ತೋರಿಸ್ತಿದ್ದೆ, ಇದು RMS ಹುಬ್ಳಿ, ಕನ್ಫ್ಯೂಸ್ ಹಾಕೋಬೇಡಿ. ನೆಕ್ಸ್ಟ್ ಬೇರೆ ಯಾವ ಕೆಟಗರಿಯಲ್ಲೂ ಇಲ್ಲ. UR ನಲ್ಲಿ 1 ಇದೆ, EWS ಅಲ್ಲಿ 1 ಇದೆ. ಓಕೆನಾ. ರೈಲ್ವೆ ಮೇಲ್ ಸರ್ವಿಸ್ ಹುಬ್ಳಿ ಡಿವಿಷನ್. ರೈಲ್ವೆ ಮೇಲ್ ಸರ್ವಿಸ್ ಅಂದ್ರೆ ಮಂಗಳೂರು ಡಿವಿಷನ್ ನಲ್ಲಿ ಇದು. ಓಕೆನಾ. EWS ಅಲ್ಲಿ ಇಲ್ಲ, OBC ಅಲ್ಲಿ ಇಲ್ಲ, ಯಾವ್ದ್ರಲ್ಲೂ ಇಲ್ಲ. UR ನಲ್ಲಿ ಮಾತ್ರ 2 ಇದೆ. RMS ಮಂಗಳೂರು ಡಿವಿಷನ್ ಇದು. ಮುಂಚೆ ಒಂದು ಮಂಗಳೂರು ತೋರಿಸಿದೆ, ಇದು ರೈಲ್ವೆ ಮೇಲ್ ಸರ್ವಿಸಸ್ ಅಂತ ಹೇಳಿ, RMS ಅಂತ ಹೇಳಿದ್ರೆ. ಓಕೆನಾ. ನೆಕ್ಸ್ಟ್ ಶಿವಮೊಗ್ಗ ಡಿವಿಷನ್ ತಿಳ್ಕೊಳ್ಳೋಣ. ಶಿವಮೊಗ್ಗ ಡಿವಿಷನ್ ನಲ್ಲಿ 4 EWS, 8 OBC, ನೆಕ್ಸ್ಟ್ 6 SC, 2 ST, UR ಅಲ್ಲಿ 16. ನೆಕ್ಸ್ಟ್ ಶಿವಮೊಗ್ಗ ಆಯ್ತು. ಸಿರ್ಸಿ ಡಿವಿಷನ್ ನಲ್ಲಿ 4 EWS, 6 OBC, PWD ನಲ್ಲಿ 3 ಇದೆ ಟೋಟಲ್. ಸಿರ್ಸಿನಲ್ಲಿ 8 SC, ST 2, UR 10 ಹುದ್ದೆ ಖಾಲಿ ಇದೆ. ಸಿರ್ಸಿನಲ್ಲಾಯ್ತು. ತುಮಕೂರು ಡಿವಿಷನ್ ನಲ್ಲಿ 6 ಹುದ್ದೆ EWS, OBC 8, PWD 1, SC ನಲ್ಲಿ 16, ST ನಲ್ಲಿ 6, UR ನಲ್ಲಿ 27 ಖಾಲಿ ಇದೆ. ಸೊ ತುಮಕೂರಿನಲ್ಲಿ ಜಾಸ್ತಿ UR ನಲ್ಲಿ ಖಾಲಿ ಇದೆ. ಉಡುಪಿ ಡಿವಿಷನ್ ನಲ್ಲಿ 5 EWS, OBC 13, 9 SC ಗೆ, ನೆಕ್ಸ್ಟ್ ST ಗೆ 2 ಹುದ್ದೆ, 26 ಹುದ್ದೆ UR ಡಿವಿಷನ್ ನಲ್ಲಿ ಖಾಲಿ ಇದೆ. ಉಡುಪಿದಾಯ್ತು. ನೆಕ್ಸ್ಟ್ ವಿಜಯಪುರ ನಲ್ಲಿ 3 EWS, 2 OBC ಕೆಟಗರಿಗೆ, 2 PWD ಗೆ, 3 SC ಗೆ, 6 ST ಗೆ, 10 UR. ನೆಕ್ಸ್ಟ್ ವಿಜಯಪುರ ಆಯ್ತು. ಯಾದಗಿರಿ ಡಿವಿಷನ್ ನಲ್ಲಿ 2 EWS, 4 OBC, ನೆಕ್ಸ್ಟ್ 1 PWD, 2 SC, 1 ST, 8 UR ನಲ್ಲಿ ಖಾಲಿ ಇದೆ. ಇದಿಷ್ಟು ಯಾವ್ಯಾವ ಡಿವಿಷನ್ ನಲ್ಲಿ ಎಷ್ಟು ಖಾಲಿ ಇದೆ ಅನ್ನೋದರ ವಿವರ.
ಇದು ಡಾಕ್ಯುಮೆಂಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿ ಈ ಡಾಕ್ಯುಮೆಂಟ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ವಿಡಿಯೋದಲ್ಲಿ ಕೊನೆದಾಗಿ ಹೇಳ್ತಾ ಇದ್ದೀನಿ, ಈ ಜಾಬ್ ಡೀಟೇಲ್ಸ್ ಈ ವಿಡಿಯೋ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಮತ್ತೆ ಐ ಬಟನ್ ನಲ್ಲೂ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಇದರ ಜಾಬ್ ಡೀಟೇಲ್ಸ್ ತಿಳ್ಕೊಳ್ಳಿ, ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು, ವಯೋಮಿತಿ, ಕ್ವಾಲಿಫಿಕೇಶನ್ ಎಲ್ಲದನ್ನು ತಿಳ್ಕೊಳ್ಳಿ. ನೀವು ತಿಳ್ಕೊಂಡ ನಂತರ ನೀವು ಅಪ್ಲಿಕೇಶನ್ ನ ಹಾಕೊಳ್ಳಿ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಯಾರಾದ್ರೂ ಇದ್ರೆ ಅಂತವರಿಗೆ ಶೇರ್ ಮಾಡಿ. ವಾಟ್ಸಪ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇದೆ ಪ್ರತಿಯೊಂದು ಚಾನಲ್ಗೂ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.